ರಾಜ್ಯದ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇನ್ಮೇಲೆ HSRP ನಂಬರ್ ಪ್ಲೇಟ್ ಕಡ್ಡಾಯ ಇಲ್ಲ ಅಂತ ಹೇಳಲಾಗಿದೆ. ಕಾರಣ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕರ್ನಾಟಕದಲ್ಲಿ ಎಲ್ಲಾ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನು ಕಡ್ಡಾಯಗೊಳಿಸಿ ಅಂತ ಆದೇಶ ಹೊರಡಿಸಿತು. 2019ರ ಏಪ್ರಿಲ್ 1ರ ಹಿಂದೆ ಯಾರ್ಯಾರು ವೆಹಿಕಲ್ಗಳನ್ನು ರಿಜಿಸ್ಟರ್ ಮಾಡಿದ್ರು ಅವರೆಲ್ಲರೂ ಕೂಡ HSRP ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ಕರ್ನಾಟಕದಲ್ಲಿ ಈ ಯೋಜನೆ ವಿಫಲ ಆಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಯನ್ನೇ ಇದೀಗ ಸಾರಿಗೆ ಇಲಾಖೆ ಕೈಬಿಟ್ಟಿದೆ. ಇದು ಕಡ್ಡಾಯ ಅಲ್ಲ ಅಂತ ಹೇಳಿದೆ. ಬೇರೆ ರಾಜ್ಯಗಳಲ್ಲಿ ಸಕ್ಸಸ್ ಕಂಡಂತಹ ಈ ಯೋಜನೆ ಕರ್ನಾಟಕದಲ್ಲಿ ಫ್ಲಾಪ್ ಆಗಿದೆ. 1.41 ಕೋಟಿ ವಾಹನ ಸವಾರರು HSRP ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿಕೊಂಡಿಲ್ಲ. ಈ ಮೂಲಕ ಒಂದು ದೊಡ್ಡ ಫೇಲ್ಯೂರ್ ಅಂತಾನೆ ನಾವಿಲ್ಲಿ ಹೇಳಬೇಕಾಗುತ್ತೆ. ಇಷ್ಟು ಜನ ನಿರಾಸಕ್ತಿ ತೋರಿಸಿ HSRP ನಂಬರ್ ಪ್ಲೇಟ್ ಅನ್ನ ಹಾಕದೇ ಇರೋದು, ರಾಜ್ಯ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಅಳವಡಿಕೆ ಮಾಡಿಕೊಳ್ತು, ಯಾವ ರೀತಿಯಾಗಿ ಜನರಿಗೆ ಮನವರಿಕೆ ಮಾಡಿಕೊಡ್ತು ಅನ್ನುವ ಪ್ರಶ್ನೆಯನ್ನ ಉಂಟು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, 8 ಬಾರಿ ಡೆಡ್ಲೈನ್ ಕೊಟ್ಟರು ಕೂಡ HSRP ಅಳವಡಿಕೆಗೆ ಜನ ಆಸಕ್ತಿ ತೋರದೇ ಇರೋದು, ಸರ್ಕಾರದ ಒಂದಷ್ಟು ನಿರಾಸಕ್ತಿ ಆಗಿರ್ಬೋದು, ಅನುಷ್ಠಾನ ಸರಿಯಾಗಿ ಆಗದೇ ಇರೋದು, ಈ ಒಂದು ಯೋಜನೆಯ ಗೊಂದಲ ಇದ್ದಿದ್ದು, ಇವೆಲ್ಲವೂ ಕೂಡ HSRPಯನ್ನ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಇರುವಂತಹ ಕಾರಣಗಳಂತ ಹೇಳಬಹುದು. ಆದರೆ ಇದೀಗ HSRP ಕಡ್ಡಾಯ ಅಲ್ಲ ಅಂತ ಹೇಳೋದ್ರ ಮೂಲಕ ವಾಹನ ಸವಾರರಿಗೆ ಒಂದು ಸಾರಿಗೆ ಇಲಾಖೆ ದೊಡ್ಡ ರಿಲೀಫ್ ಅನ್ನೇ ಕೊಟ್ಟಿದೆ.